ನೋಡ್ರಿ ಇವಾಗ ಮನೆಯಲ್ಲೇ ನಾವು ಈಸಿಯಾಗಿ ಶನೇಶ್ವರಿನಿ ಪ್ರಿಯವಾದಂಥ ಈ ಕರಿ ಎಳ್ಳು ಬತ್ತಿಯನ್ನು ರೆಡಿ ಮಾಡಕತ್ತೀವಿ. ಇದಕ್ಕೆ ಬೇಕಾಗಿರೋದಿಷ್ಟೇ ಕಪ್ಪು ಕಲರ್ ಬಟ್ಟೆ ಬೇಕು, ಮತ್ತು ಇವು ಕಪ್ಪು ಕಲರು ಎಳ್ಳು ಬೇಕು, ದಾರನೂ ಕಪ್ಪು ಕಲರ್ ಬೇಕು. ಬಟ್ ಇವಾಗ ಅರ್ಜೆಂಟಿಗೆ ಅದು ಕಪ್ಪು ಕಲರ್ ಸಿಗ್ತಾ ಇಲ್ಲ ಅಂತೇಳಿ ನಾನು ಯೆಲ್ಲೋ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಈ ಕಪ್ಪು ಕಲರ್ ಬಟ್ಟೆನ ನಿಮ್ಮ ಎಳ್ಳು ಗಂಟಿನ ಸೈಜಿಗೆ ಅನುಗುಣವಾಗಿ ಹೀಗೆ ಕಟ್ ಮಾಡ್ಕೋಬೇಕು ನೋಡಿರಿ. ನೀವು ಎಳ್ಳು ಗಂಟನ್ನು ಎಷ್ಟು ಕಟ್ತೀರೋ ಅದಕ್ಕೆ ಅನುಗುಣವಾಗಿ ಕಟ್ ಮಾಡ್ಕೋಬೇಕು. ನಾನು ಪ್ರತಿ ವಾರ ಕೊಡೋದ್ರಿಂದ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾ ಬರ್ತಾ ಇರ್ತೀನಿ. ಅದನ್ನು ಹಾಗೇನೆ ಇಷ್ಟೇ ಕಟ್ ಮಾಡಿಕೊಂಡು ಇದು ಮಿಕ್ಕಿರೋದನ್ನು ಮತ್ತೆ ಹಂಗೆ ಎತ್ತಿಟ್ಕೊಂಡಿರ್ತೀನಿ. ಹಿಂಗೇನು ಪಟ್ಟಿ ತೊಗೊಂಡಿವಲ್ಲ, ಈಗ ಇದನ್ನು ಮಡಿಚ್ಕೊಂಡು ನಾನು ಅಂದರೆ ಕಟ್ ಮಾಡೋಕ್ಕೂ ಈಸಿ ಆಗುತ್ತೆ, ಬೇಗ ಆಗುತ್ತೆ ಅಂತೇಳಿ ಅಷ್ಟೇ. ಇಲ್ಲ ನೀವು ಇದಕ್ಕಿಂತ ದೊಡ್ಡವು ಮಾಡ್ತೀನಿ ಅನ್ನಂಗಿದ್ರೆ ದೊಡ್ಡ ಸೈಜಾಗಿ ತೊಗೋಬೋದು. ನಾವು ಒಂದು ಮೀಡಿಯಮ್ ಸೈಜಾಗಿ ಮಾಡಿರ್ತೀವಿ ನೋಡಿರಿ. ಇವಾಗ ಇವು ಸುಮಾರು ಒಂದು 8ರಿಂದ 10 ಸಿಗ್ತವೆ ಇವು ಇಷ್ಟು. ಇವಕ್ಕೆ ಇಲ್ಲಿ ಕಪ್ಪು ಎಳ್ಳು ತೊಗೊಂಡಿದ್ವಲ್ಲ ಅವನ್ನ ಸುಮಾರು ನಿಮ್ಮ 3 ಬೇಳೆಗೆ ಬರುವಷ್ಟು ಇಷ್ಟಿಟ್ಟು ಕಲ್ತಾಯ್ತಾ ಎಳ್ಳನ್ನು ಹಾಕಿ ಇದನ್ನು ಚಲೋ ಹೊತ್ತಾಗಿ ಮುದುಡ್ಕೊಂಡು ಹಿಂಗೆ ಸ್ವಲ್ಪ ಸುತ್ತಬೇಕು. ಸುತ್ತಿ ಇವಾಗ ನಾವೆಲ್ಲೇನು ದಾರ ತೊಗೊಂಡಿದ್ವಲ್ಲ ರೀಲ್ ದಾರ, ಅದನ್ನು ಸುತ್ತಿದ್ರೆ ಈಸಿಯಾಗಿ ಕಪ್ಪೆಳ್ಳು ಬತ್ತಿಯನ್ನು ಮನೆಯಲ್ಲೇನ ಮಾಡ್ಕೋಬೋದು. ನೀವು ಅಡ್ವಾನ್ಸಾಗಿ ಕೂಡ ಮಾಡಿಟ್ಕೋಬೋದು, ಇಲ್ಲಪ್ಪ ಅಂದ್ರೆ ಆವಾಗಲೇ ಹೋಗೋ ಮುಂದೆ ಒಂದು 10 ನಿಮಿಷ ಮುಂಚಿತವಾಗಿ ಮಾಡ್ಕೋಬೋದು. ಇಷ್ಟು ನಮ್ಮದು ಎಳ್ಳು ಬತ್ತಿ ಗಂಟು ರೆಡಿ ಆಯ್ತು. ನಾನು ಇವಾಗ ಮತ್ತೆ ಹಂಗೆ ಕಟ್ ಮಾಡಿಟ್ಟಿರುವಂಥ ಈ ಬಟ್ಟೆಗೆ ಮತ್ತು ನೀವು 3 ಬೇಳೆಗೆ ಬರುವಷ್ಟು ಎಳ್ಳನ್ನು ಹಾಕ್ಕೊಂಡು ಸೇಮ್ ಹಂಗೆ ಹೂ ಕಟ್ತೀವಲ್ಲ, ಹೂ ಕಟ್ಟಕ್ಕೆ ಬಂದರೆ ಇದು ಕಟ್ಟಕ್ಕೆ ಈಸಿ ಆಗುತ್ತೆ. ನಾನು ಹಿಂಗೆ 1-2-3 ಮಲ್ಲು ಗಂಟು ಹಾಕಿಬಿಟ್ರೆ ಅವು ಬಿಚ್ಚೋದಿಲ್ಲ. ಈ ಥರನಾಗಿ ಈಜಿನೂ ಆಗುತ್ತೆ ಮತ್ತು ಫಾಸ್ಟ್ ಆಗುತ್ತೆ. ಈಗ ಕೆಲವೊಮ್ಮೆ ಶನೇಶ್ವರ ದೇವಸ್ಥಾನ ಮುಂದೆ ಬೇಕಾದರೆ ಇಟ್ಟಿರ್ತಾರೆ, ಕೆಲವೊಮ್ಮೆ ಏನು ಮಾಡಿರಂಗಿಲ್ಲ, ಸಿಗ್ತಿರಂಗಿಲ್ಲ ಅರ್ಜೆಂಟಿಗೆ. ಆವಾಗ ನಾವೇ ಮನೆಯಿಂದ ತೊಗೊಂಡು ಹೋಗ್ಬಿಟ್ರೆ ಇನ್ನೂ ಈಸಿ ಆಗುತ್ತಲ್ವ ಅಂಥೇಳಿ ನಾವು ಕೆಲವೊಮ್ಮೆಲ್ಲ ದೇವಸ್ಥಾನದೊಳಗೆ ಬೇರೆ ದೊಡ್ಡ ದೇವಸ್ಥಾನಕ್ಕೆಲ್ಲ ಹೋದಾಗ ಅಲ್ಲಿ ಸಿಗುತ್ತೆ, ಹಂಗಾಗಿ ಅಲ್ಲಿ ಇಟ್ಟಿರ್ತೀವಿ, ಅಲ್ಲೇ ತೊಗೊಂಡು ಅಲ್ಲೇ ಹಚ್ಚಿ ಬರ್ತೀವಿ. ಬಟ್ ಇವಾಗ ಲೋಕಲ್ ದೇವಸ್ಥಾನದಾಗ ಕೆಲವೊಮ್ಮೆ ಇರಂಗಿಲ್ಲ ಅಂತೇಳಿ ನಾವು ಮನೆಯಾಗ ರೆಡಿ ಮಾಡ್ಕೊತೀವಿ. ನೋಡಿರಿ ಇಷ್ಟು ಎಳ್ಳು ಬತ್ತಿ ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ಸತಿಗೆ 9 ಎಳ್ಳು ಗಂಟನ್ನು ಹಚ್ಬೇಕಂತೀವಿ ನಾವು. ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ಆಂಜನೇಯ ದೇವಸ್ಥಾನ ಮುಂದೆ ಕೂಡ ಹಚ್ಬೋದು. ಎಕ್ಸಾಂಪಲ್ ನಮ್ಮ ಊರಾಗಿಲ್ಲೇ ಶನಿ ಮಹಾತ್ಮ ಇಲ್ಲ, ಅವನ ಪರವಾಗಿ ನಾವು ಆಂಜನೇಯನ ದೇವಸ್ಥಾನ ಮುಂದೆನೇ ಹಚ್ಚೋದು ಇಟ್ಟಿರ್ತಾರೆ, ಅಲ್ಲಿ ಈ ಎಳ್ಳು ಬತ್ತಿಯನ್ನು ಹಚ್ಚಿ ಬರ್ತೀವಿ. ಈಗ 9 ಎಳ್ಳು ಗಂಟೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎಳ್ಳೆಣ್ಣೆಯಲ್ಲಿ ನೆನೆ ಹಾಕ್ತೀನಿ ನೋಡಿ. ಬಳಸುವಂಥ ಎಳ್ಳೆಣ್ಣೆ ದೇವರಿಗೆ ದೀಪಕ್ಕೋಸ್ಕರ ಅಷ್ಟೇ ತಂದಿರ್ತೀನಿ. ಇದೇ ಎಳ್ಳೆಣ್ಣೆ ನಾನು ಈ ಥರನಾಗೆ ಡಬ್ಬಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಎಳ್ಳು ಗಂಟೆ ರೆಡಿ ಮಾಡಿದ್ದೀವಲ್ಲ ಅವನ್ನ ಈ ಥರನಾಗೆ ಕರ್ಪೂರ ಹಚ್ಚಿರ್ತೀವಲ್ವ ಅಂಥ ದೊಡ್ಡ ಡಬ್ಬಿಗಳಿರ್ತಾವಲ್ಲ ಆ ಡಬ್ಬಿಗಳನ್ನು ಕೂಡ ಇಟ್ಕೊಂಡ್ರೆ ಇದಕ್ಕೆ ಹೆಲ್ಪ್ ಆಗುತ್ತೆ ನೋಡಿರಿ. ಹಿಂಗೆ ಮಾಡಿ ಇದ್ರೊಳಗೆ ಈಗ ಈ ಎಳ್ಳೆಣ್ಣೆ ಶನೇಶ್ವರಿಗೆ ಮತ್ತು ಆಂಜನೇಯನಿಗೆ ಎಳ್ಳೆಣ್ಣೆ ಎಳ್ಳು ಬತ್ತಿ ಇವೇ ಪ್ರಮುಖವಾದದ್ದು. ನಾವು ಬೇರೆ ಏನು ಅರ್ಪಿಸ್ತೇವೆ ಬಿಡ್ತೇವೆ ಗೊತ್ತಿಲ್ಲ. ಇವು ಮತ್ತು ನೀಲಿ ಹೂಗಳನ್ನು ಅರ್ಪಿಸೋದು ನಾನು ಪ್ರತಿ ವಾರ ಈ ಥರನಾಗಿ ಮಾಡಿಕೊಡ್ತಿರ್ತೀನಿ. ನಾನು ನೋಡಿದ್ರಲ್ವ ಸ್ನೇಹಿತರೆ, ನಾವು ಮನೆಯಲ್ಲೇ ಮಾಡ್ತಕ್ಕಂಥ ಈಸಿಯಾಗಿ ಅತಿ ಸುಲಭವಾಗಿ ಮಾಡ್ತಕ್ಕಂಥ ಎಳ್ಳು ಬತ್ತಿ. ಯಾರಿಗೆಲ್ಲ ಇಷ್ಟ ಆಯಿತು ಅಂದ್ರೆ ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಆಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಶುಭ ಸಂಜೆ.